श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोन्मयाधितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 20ನೇ ಅಧ್ಯಾಯದ 26ನೇ ಶ್ಲೋಕ. ಸಮಾಹತೋ ವಿಶ್ವಸೃಜಾ ಹ್ಯವಜ್ಞಯ ಪರಿಭ್ರಮದ್ಗಾತ್ರ ಉದಸ್ತಲೋಚನಃ ವಿಶೀರ್ಣ ಬಾಹ್ವಂಘ್ರಿ ಶಿರೋಧರೋಪದದ್ ಯಥಾ ನಗೇಂದ್ರೋ ಲುಲಿತೋ ನಭಸ್ವತ. ಹಿಂದಿನ ಶ್ಲೋಕದಲ್ಲಿ ನೋಡಿದಂಗೆ ಪರಮಾತ್ಮ ವರಾಹರೂಪಿ ಪರಮಾತ್ಮ ಹಿರಣ್ಯಾಕ್ಷನ ಕಿವಿಯ ಕೆಳಗಿನ ಭಾಗಕ್ಕೆ ಒಂದು ಏಟು ಕೊಟ್ಟಾಗ ಏನಾಯಿತು ಅಂತ ಹೇಳ್ತಾರೆ. ಜಗತ್ಸ್ರಷ್ಟ ವಿಶ್ವಸೃಜ ಅವಜ್ಞೆಯ ಸಮಾಹತಃ. ವಿಶ್ವಸೃಜ ಜಗತ್ತನ್ನ ಸೃಷ್ಟಿ ಮಾಡುವ ಭಗವಂತನ ಹೇಳೆಯ ಏವ ತಾಡಿದ. ಸುಮ್ಮನೆ ಮೆತ್ತಗೆ ಏನೋ ಹಿಂಗೊಂದು ಕೊಟ್ಟ ಅಷ್ಟೇ ಪರಮಾತ್ಮ, ಜೋರಾಗಿ ಏನು ಹೊಡೆದಿಲ್ಲ. ಸುಮ್ಮನೆ ಹಿಂಗೊಂದು ತಟ್ಟಿದ್ದಕ್ಕೆ ಪರಿಭ್ರಮದ್ ಗಾತ್ರ ಸಹ ಅಸುರ ಧೂರ್ಣಿತಾಂಗ ನಿಷ್ಕ್ರಾಂತ ನೇತ್ರ. ಅಂದರೆ ತಲೆಯೆಲ್ಲ ಸುತ್ತುತ್ತಾ ಅವನ ಶರೀರವೇ ಸುತ್ತಿ ಬಿದ್ದ ಅಂತ. ಉದಸ್ತ ಲೋಚನ, ಕಣ್ಣು ತಿರುಗುತ್ತಾ. ವಿಶೀರ್ಣ ಬಾಹ್ವಂಗ್ರಿ ಶಿರೋಧರ, ಭಗ್ನವಾದ ಬಾಹು ಪಾದ ಗ್ರೀವ ಅಷ್ಟು ಫ್ರಾಕ್ಚರ್ ಆಗೋಯ್ತಂತ ಅವನಿಗೆ, ಎಲ್ಲ ಕಡೆ ಫ್ರಾಕ್ಚರ್ ಆಗಿ. ಸಹ ನಭಸ್ವತ ಲುಲಿತಃ ನಗೇಂದ್ರ ಇವ ಅಪತತ್. ಹೇಗೆ ಒಂದು ಗಾಳಿಯಿಂದ ಒಂದು ಮಹಾ ಬೆಟ್ಟ ಕೆಳಗೆ ಬೀಳುತ್ತದೋ ಅದೇ ರೀತಿಯಾಗಿ ಪರಮಾತ್ಮನ ಆ ಒಂದು ಲೀಲಾಜಾಲವಾದ ಒಂದು ಏಟಿನಿಂದ ಆ ಹಿರಣ್ಯಾಕ್ಷ ಕೆಳಗೆ ಬಿದ್ದ ಹಾಗೆ ಅಂತ ಹೇಳ್ತಾರೆ. ಪರ್ವತ ಬಿದ್ದಂಗಿತ್ತು, ಅಷ್ಟು ದೊಡ್ಡ ಗಾತ್ರ ಒಂದು, ಅದರಿಂದ ಹಾಗೆ ಬಿದ್ದ ಅಂತ ಹೇಳ್ತಾರೆ. ಕ್ಷಿತೌಷಯಾನಂ ತಮಕುಂಠವರ್ಚಸಂ ಕರಾಳದಂಶ್ರಂ ಪರಿದಷ್ಟದಚ್ಛದಂ ಅಜಾದಯೋ ವೀಕ್ಷ್ಯ ಶಶಂಸುರಾಗತ ಅಹೋ ಇಮಾಂ ಕೋ ನು ಲಭೇತ ಸಂಸ್ಥಿತಿಂ. ಜಗತ್ತಿನ ದೊಡ್ಡ ಸೌಭಾಗ್ಯ ಇದು. ಆ ಹಿರಣ್ಯಾಕ್ಷ ಮುಂತಾದ ಕಂಟಕರು ಹೋಗೋದು. ಜಗತ್ತಿನಲ್ಲಿ ಕಂಟಕರು, ಲೋಕಕಂಟಕರು ಇದ್ದು ಬಿಟ್ರೆ ಯಾವ ಧರ್ಮ ಸಾಧನೆಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸಜ್ಜನರಿಗೆ ತುಂಬಾ ತೊಂದರೆ ಆಗೋದು ಅಂದ್ರೆ ಇದೆ. ಧರ್ಮಾಚರಣೆ ಮಾಡ್ಲಿಕ್ಕೆ ಹೋಗದೇ ಇರೋದೇ ಅವರಿಗೆ ದೊಡ್ಡ ಕಷ್ಟ. ಅದರಿಂದ ಅಂತಹ ಮಹಾ ಅನುಗ್ರಹವನ್ನ ಭೂವರಾಹ ದೇವರು ಮಾಡಿದ್ರು ಹಾಗೆ ಅಂತ, ಭೂಮಿಯನ್ನ ತಂದೆ ಇಟ್ರು ಹಾಗೆ ಅಂತ. ಅದಕ್ಕೆ ಬೆಳಿಗ್ಗೆ ಎದ್ದ ಕೂಡಲೇ ಆ ಭೂವರಾಹ ದೇವರ ಸ್ಮರಣೆಯನ್ನ ಮಾಡಬೇಕು ಅಂತ ಗೋಪಾಲದಾಸರು ಉದಯರಾಗದಲ್ಲೇ ಹೇಳ್ತಾರೆ. ದೇವಿ ಅಂಬುಜ ಬಲ್ಲಿ ರಮಣನೆ ಭೂವರಾಹ ದಯಾನಿಧೆ ಹಾಗೆ ಅಂತ. ಆ ರೀತಿಯಾದ ಸ್ತೋತ್ರಗಳನ್ನ ನಿರಂತರ ಮಾಡಬೇಕು. ಪರಮಾತ್ಮ ಮಾಡಿದ ಉಪಕಾರ ಇಷ್ಟು ಅಷ್ಟು ಇಲ್ಲ, ಅಷ್ಟು ಮಹಾ ಉಪಕಾರ ದೇವರಿಂದ ನಾವು ಪಡೆದಿದ್ದೀವಿ. ಇವತ್ತು ಭೂಮಿಯಲ್ಲಿ ಸುರಕ್ಷಿತವಾಗಿ ಇದ್ದೀವಿ, ಭೂಮಿ ಸುರಕ್ಷಿತವಾಗಿ ಇದೆ, ನಾವು ಸುರಕ್ಷಿತವಾಗಿದ್ದೀವಿ. ಪರಮಾತ್ಮನ ದಯೆ ಅದು. ಅಂತ ಲೋಕನೆಲ್ಲ ಪರಮಾತ್ಮ ಅನಾಯಾಸವಾಗಿ ಧ್ವಂಸ ಮಾಡಿದ್ದರಿಂದ ಹಾಗೆ ಅಂತ. ಆ ಉಪಕಾರ ಸ್ಮರಣೆ ಅದು ಒಳ್ಳೆ ಗುಣ, ಅದನ್ನ ಅಷ್ಟು ಬೇಗ ಬಿಡಬಾರದು ನಾವು. ಈ ರೀತಿಯಾಗಿ ಅಜಾದಯ ಅಂದರೆ ಬ್ರಹ್ಮದೇವರೇ ಮೊದಲಾದ ದೇವತೆಗಳು ಅವರೇ ತಾನ ಪ್ರಾರ್ಥನೆ ಮಾಡಿತ್ತು. ಅಲ್ಲಿ ಬಂದು ಭೂಮೌ ಪತಿತಂ ಶಯಾನಂ ಕ್ಷಿತೌ ಶಯಾನಂ, ಭೂಮಿಯಲ್ಲಿ ಮಲಗಿದ್ದ ಅಕುಂಠವರ್ಚಸಂ ಅಪ್ರತಿಹತ ತೇಜಸ್ಕಂ, ಅಪ್ರತಿಹತವಾದ ತೇಜಸ್ವಿಯಾದ ಕರಾಳ ದಂಷ್ಟ್ರ, ಕೋರೆ ಹಲ್ಲುಗಳಿಂದ ಕೂಡಿದ ಪರಿದಷ್ಟದಚ್ಛದಂ,
ದಂಶಿತಾಧರಂ, ಆ ಮುಖ ಭಾಗ, ಅದು ತುಟಿಯ ಭಾಗ, ಹಲ್ಲುಗಳು ಇಷ್ಟೆಲ್ಲ ಕೂಡಿದವನಾಗಿ ಇರತಕ್ಕ ತಮ್, ಆ ದೈತ್ಯನನ್ನ ನೋಡಿ ಆ ಬ್ರಹ್ಮಾದಿಗಳು ಹೇಳಿದರಂತೆ, ಅಹೋ ಇಮಾಂ ಸಂಸ್ಥಿತಿಂ ಕಹನು ಲಭೇತ, ಪರಮಾತ್ಮನ ಕೈಯಿಂದ ಇವನು ಮೃತನಾಗಿ ಉತ್ತಮ ಲೋಕಕ್ಕೆ ಹೋಗ್ತಾನೆ ಹಾಗೆಂತ ಮೇಲೆ ಇಂಥ ಸ್ಥಿತಿ ಯಾರಿಗೆ ತಾನೇ ಬರ್ಲಿಕ್ಕೆ ಸಾಧ್ಯ ಹಾಗೆಂತ. ಪರಮಾತ್ಮನ ಸ್ಪರ್ಶ ಆಯ್ತು ನೋಡಿ ಅವನಿಗೆ. ಪರಮಾತ್ಮನನ್ನು ಕಂಡು ಏಟು ತಿಂದ. ಅದು ವಿಜಯನ ಒಂದು ದೊಡ್ಡ ಯೋಗ ಅಂತಾನೆ ಹೇಳಬೇಕು. ಪರಮಾತ್ಮ ಅವನ ಸ್ಪರ್ಶ ಆಗೋದು ಅಷ್ಟು ಸುಲಭ ಅಲ್ಲ. ಶ್ರೀಮದ್ ಆಚಾರ್ಯರು ಹತ್ತಿರ ನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ. ಸಮುದ್ರ ಮಥನ ಮಾಡುವಾಗ ರುದ್ರದೇವರಿಗೆ ತಿಕ್ಕಿ 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 ವಿಷವನ್ನು ಕೊಡ್ತಾರಂತೆ. ಅದರ ವೀರ್ಯವನ್ನ ಕಡಿಮೆ ಮಾಡಿ ಆ ಒಂದು ವಿಷವನ್ನ ರುದ್ರದೇವರಿಗೆ ಕೊಡ್ತಾರೆ. ಕೊಟ್ಟಾಗ ರುದ್ರದೇವರು ಮೂರ್ಛಿತರಾಗಿ ಬೀಳ್ತಾರೆ. ಪರಮಾತ್ಮನ ಕರಸ್ಪರ್ಶ ಆಗ್ತದಂತೆ. ಪರಮಾತ್ಮನ ಕರಸ್ಪರ್ಶದಿಂದ ರುದ್ರದೇವರು ಎಚ್ಚೆತ್ತುಕೊಂಡು ಅವರು ಮತ್ತೆ ಪರಮಾತ್ಮನಿಗೆ ಶರಣು ಹೋದರು ಹಾಗೆ ಅಂತ ಇದೆ. ಈ ಪ್ರಸಂಗ ಬರೆಯುವಾಗ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಅಲ್ಲ, ರುದ್ರದೇವರು ಅಂದ್ರೆ ಅವರು ಮಗನ ಸ್ಥಾನ, ವಾಯುದೇವರು ಅಂದ್ರೆ ತಂದೆಯ ಸ್ಥಾನ. ಒಂದು ತಂದೆಯಾಗಿ ಮಗನಿಗೆ ಯದ್ಯಪಿ ಅವರಿಗೆ ಜೀರ್ಣ ಆಗೋದಿಲ್ಲ ಅಂತ ಗೊತ್ತು, ಹಾಗಿದ್ದಾಗ ಅಷ್ಟು ತಿಕ್ಕಿ ಆದ್ರೂ ಯಾಕೆ ಕೊಡ್ಬೇಕಾಗಿತ್ತು ವಾಯುದೇವರು ಅಂತ ದೊಡ್ಡ ಆಕ್ಷೇಪ. ವಾಯುದೇವರ ಮೇಲೆ ಬರತಕ್ಕ ಆಕ್ಷೇಪ ಇದು. ನೀವು ಸುಮ್ಮನೆ ವಾಯುದೇವರಂತೂ ಹೊಗಳಿದ್ರಿ, ಯಾರ ಮಗನಿಗೆ ವಿಷ ಕೊಡೋರೇನ್ರಿ ಹಾಗೆ ಅಂತ ಸಾಮಾನ್ಯ ಜನರು ಮಾಡುವ ಒಂದು ಆಕ್ಷೇಪ ಇದು. ಅದಕ್ಕೆ ಆಚಾರ್ಯರು ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅದರ ಲಾಭ ಏನು ಹಾಗೆ ಅಂದ್ರೆ ಪರಮಾತ್ಮನ ಕರಸ್ಪರ್ಶವೇ ಮಹಾಲಾಭ ಅದು ಹಾಗೆ ಅಂತ. ಪರಮಾತ್ಮ ಕರಸ್ಪರ್ಶದ ಲಾಭ ಅದೆಲ್ಲರಿಗೂ ಸಿಗೋದಿಲ್ಲ. ಅದಕ್ಕಾಗಿಯೇ ಸುಮ್ಮನೆ ಮುಟ್ತಾನ ದೇವರು ಇಲ್ಲ. ಅದರಿಂದ ಆ ವಿಷವನ್ನ ಕೊಟ್ಟು ಮೂರ್ಛೆಯಾಗುವಂತೆ ಮಾಡಿ, ಯದ್ಯಪಿ ಗೊತ್ತು ವಾಯುದೇವರಿಗೆ ಪರಮಾತ್ಮ ಬದುಕಿಸ್ತಾನೆ ಹಾಗೆ ಅಂತ, ಅದರಿಂದ ಧೈರ್ಯದಿಂದ ವಿಷವನ್ನು ಕೊಟ್ಟು ಮತ್ತೆ ಪರಮಾತ್ಮನ ಕರಸ್ಪರ್ಶ, ಅದರಿಂದ ಮಹಾಯೋಗ ಆಯ್ತು ಅವರಿಗೆ. ನೋಡಿ, ಪ್ರಹ್ಲಾದನಿಗೂ ಹಾಗೆ ನರಸಿಂಹದೇವರು ತಲೆ ಮೇಲೆ ಕೈ ಇಟ್ಟು ಕರಸ್ಪರ್ಶ ಆಯ್ತು, ಮಹಾಯೋಗ ಆಯ್ತು ಪ್ರಹ್ಲಾದನಿಗೆ. ಅದೇ ತರ ರುದ್ರದೇವರಿಗೂ, ಪ್ರಹ್ಲಾದನಿಗೆ ಆಗಿದೆ ಅಂದ್ರೆ ತಾರತಮ್ಯದಲ್ಲಿ ಮೇಲಕ್ಕೆ ಇದ್ದಾರೆ ರುದ್ರದೇವರು. ಇನ್ನು ಸುಂದರಕಾಂಡದಲ್ಲಿ ಹೇಳ್ತಾರೆ, ರಾಮದೇವರಿಗೆ ಹನುಮಂತನಿಗೆ ಕೊಡ್ಲಿಕ್ಕೆ ಏನಿಲ್ಲವಂತೆ. ಆ ಸೀತೆಯನ್ನ ಹುಡುಕೋದಕ್ಕಾಗಿ ಲಂಕೆಯನ್ನ, ಸಮುದ್ರವನ್ನ ದಾಟಿ ಲಂಕಾಪಟ್ಟಣದಲ್ಲಿ ಹುಡುಕಿ ಅಂಗುಲಿಯವನ್ನ ಕೊಟ್ಟು ಮುದ್ರಿಕೆಯನ್ನ ವಾಪಸ್ ತಂದು ರಾಮನ ಪಾದಕ್ಕೆ ಇಟ್ಟಾಗ ಪರಮಾತ್ಮನಿಗೆ ಏನು ವಾಪಸ್ ಕೊಡ್ಲಿಕ್ಕಾಗಿಲ್ಲ ಆ ಹನುಮಂತನ ಸೇವೆಯನ್ನ. ಅದಕ್ಕೆ ಮೆಚ್ಚಿ ಪರಮಾತ್ಮ ಏನ್ ಮಾಡಿದ, ತನ್ನನ್ನೇ ಕೊಟ್ಟ ಅಂತ ಗಾಢವಾದ ಆಲಿಂಗನವನ್ನ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾರೆ. ಪರಮಾತ್ಮನ ಕರಸ್ಪರ್ಶ, ಪರಮಾತ್ಮನ ಆಲಿಂಗನ, ಇದೆಲ್ಲ ದೊಡ್ಡ ಭಾಗ್ಯ ಇದು. ಅದರಿಂದ ಬ್ರಹ್ಮಾದಿ ದೇವತೆಗಳು ಇಲ್ಲಿ ಅದನ್ನೇ ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವದ್ ಹಸ್ತೇನ ಏತಾದೃಶೀಂ ದಿವ್ಯಾಂ ಸ್ಥಿತಿಂ ಕಹನು ಲಭೇತ, ಅಹೋ ಇಮಾಂ ಸಂಸ್ಥಿತಿಂ ಕಹನು ಲಭೇತ. ಇಂತಹ ಒಂದು ಮರಣ ಆಗ್ಲಿ, ದೇವರ ಎದುರುಗಡೆ ನೋಡ್ತಾ ನೋಡ್ತಾ ದೇಹವನ್ನ ಬಿಡೋದಾಗ್ಲಿ, ಇದೆಲ್ಲ ದೊಡ್ಡ ಯೋಗ ಇದು. ಭೀಷ್ಮಾಚಾರ್ಯರಿಗೆ ಆಯ್ತು ನೋಡಿ. ಇದು ಪ್ರಶಂಸುಹು ಹಾಗೆ ಅಂತ. ಆದ್ರೆ ಅಲ್ಲಿ ದೈತ್ಯನೂ ಇದ್ದಾನೆ, ಅವನಂತೂ ಯಾರು ಏನೇ ಇದ್ರು ಅವನ ತಮಸ್ಸೆಗೆ ಗತಿ, ಅವನಿಗೆ ಅಲ್ಲಿಗೆ ಹೋಗ್ತಾನೆ ಹಾಗೆ. ಯಂ ಯೋಗಿನೋ ಯೋಗ ಸಮಾಧಿನಾ ಹರಿರ್ಧ್ಯಾಯಂತಿ ಲಿಂಗಾದಸತೋ ಮುಮುಕ್ಷಭಃ ತಸ್ಯೈಷ ದೈತ್ಯ ಋಷಭಃ ಪದಾಹತೋ ಮುಖಂ ಪ್ರಪಶ್ಯನ್ ತನುಮುತ್ಸಸರ್ಜಃ ಅಸತಃ ಲಿಂಗಾತ್ ಮುಮುಕ್ಷವಃ ಯೋಗಿನಃ. ಯೋಗ ಸಮಾಧಿನ ಯಂ ಧ್ಯಾಯಂತಿ. ಈ ಒಂದು ನಶ್ವರವಾದ ದೇಹ, ಈ ದೇಹದ ಮೇಲೆ ಅನೇಕ ಪಾಸಿಟಿವ್ ಪಾಯಿಂಟ್ಸ್ ಇದ್ರೂ ಕೂಡ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂದ್ರೆ ನಶ್ವರ. ಯಾವಾಗ ದೇಹ ಹೋಗ್ತದೆ ಅಂತ ಗೊತ್ತಿಲ್ಲ. ಅಂತ ಶರೀರ ಇದು, ಪಾಂಚಭೌತಿಕ ಶರೀರ, ಅದರ ನೇಚರೇ ಅದು. ಅದರಿಂದ ಜ್ಞಾನಿಗಳು ಏನ್ ಮಾಡ್ತಾರೆ, ಯೋಗಿಗಳು ಈ ನಶ್ವರವಾದ ದೇಹದಿಂದ
ಬಿಡುಗಡೆಯಾಗಬೇಕು, ಅಂದ್ರೆ ಪ್ರಕೃತಿಯ ಬಂಧನದಿಂದ ಬಿಡುಗಡೆಯಾಗಬೇಕು ಹಾಗೆ ಅಂತ ಮೋಕ್ಷವನ್ನ ಬಯಸ್ತಾರೆ. ಮೋಕ್ಷವನ್ನ ಬಯಸಿ ಧ್ಯಾನದಿಂದ ಅವರು ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ಎಂ ಧ್ಯಾಯಂತಿ, ಪರಮಾತ್ಮನ ಮುಖವನ್ನ ಹೃದಯದಲ್ಲಿ ಸದಾ ಚಿಂತನೆ ಮಾಡ್ತಾ ಇದ್ದಾರೆ. ತಸ್ಯ ಹರೇಹೇ ಮುಖಂ ಪ್ರಪಶ್ಯನ್ ಪದಾಹತಃ, ಆದರೆ ಆ ಯೋಗಿಗಳು ಧ್ಯಾನ ಮಾಡತಕ್ಕ ಪರಮಾತ್ಮನ ರೂಪ ಅದು ಅದು ಒಂದು ಇಮ್ಯಾಜಿನರಿ ಫಾರ್ಮು, ಒಂದು ಕಾಲ್ಪನಿಕವಾದದ್ದು, ಚಿತ್ರ ಬರೆದ ಹಾಗೆ ಅದು. ಅದರಲ್ಲಿ ಪರಮಾತ್ಮನ, ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಚಿಂತನೆ ಮಾಡಬೇಕು ಅಂತ ಆ ರೀತಿಯಾಗಿ ಮಾಡ್ತಾರೆ. ಈಗ ನಾವು ಮಂತ್ರ ಜಪ ಮಾಡ್ತೀವಿ, ಗಾಯತ್ರಿ ಮಂತ್ರ ಇರ್ಬೋದು, ಕೃಷ್ಣ ಮಂತ್ರ ಇರ್ಬೋದು, ನಾರಾಯಣನ ರೂಪವನ್ನ ಸ್ಮರಿಸ್ತಾ ಮಾಡ್ತೀವಿ. ಆ ನಾರಾಯಣ ರೂಪವನ್ನ ಕಣ್ಣು ಮುಚ್ಚಿ ಧ್ಯಾನ ಶ್ಲೋಕದಲ್ಲಿ ಹೇಳಿದ ಆಕಾರದಲ್ಲಿ ನಾವು ದೇವರ ಚಿಂತನೆಯನ್ನ ಮಾಡಬೇಕು. ಅದು ಒಂದು ಮನಸ್ಸಿನ ವಿಕಾರವಾದ ಒಂದು ರೂಪ, ಅದು ಅದೇ ದೇವರು ಅಂತ ತಿಳಿಬಾರ್ದು. ಆ ಮನಸ್ಸಿನಲ್ಲಿ ಮೂಡಿದ ರೂಪ, ಅದರೊಳಗೆ ಪ್ರಾಣದೇವರು, ಆ ಪ್ರಾಣದೇವರ ಒಳಗೆ ಪರಮಾತ್ಮ ಅಂತಾನೆ ಚಿಂತನೆ ಮಾಡಬೇಕು. ಮಂತ್ರ ಜಪ ಮಾಡುವಾಗಲೂ ಮಾಡುವ ಕ್ರಮ ಇದು. ಅದೇ ರೀತಿಯಾಗಿ ಋಷಿಗಳು ಆ ರೀತಿಯಾಗಿ ಮೋಕ್ಷವನ್ನ ಪಡಿಬೇಕು ಅಂತ ಪರಮಾತ್ಮನ ರೂಪವನ್ನ ಮನಸ ಧ್ಯಾನ ಮಾಡ್ತಾ ಇರ್ತಾರೆ. ಅವರಿಗೆ ಪರಮಾತ್ಮನ ನಿಜವಾದ ಮುಖ ಅದು ಆಮೇಲೆ ಸಿಗೋದು, ಅಪರೋಕ್ಷ ಜ್ಞಾನ ಆಗುವಾಗ ಸಿಗೋದು. ಆದ್ರೆ ಈ ದೈತ್ಯನಿಗೆ ನೋಡಿ, ತಸ್ಯೈವ ಹರೇಹೇ ಪಾದೇನ ತಾಡಿತಃ, ಅಂತ ಋಷಿಗಳಿಗೂ ಸಿಗದೇ ಇರತಕ್ಕ ಪರಮಾತ್ಮನ ಪಾದದಿಂದ ಏಟನ್ನು ತೆಗೆದುಕೊಂಡು ಕೈಯಿಂದ ಒಡಿಸ್ಕೊಂಡು ಆ ದೈತ್ಯ ಶ್ರೇಷ್ಠ ತಸ್ಯ ಮುಖಂ ಪಶ್ಯನ್ ದೇಹಂ ತ್ಯಕ್ತವಾನ್ ಅಂತ, ದೈತ್ಯ ಋಷಭ ತನಂ ಉತ್ಸಸರ್ಜ, ಪರಮಾತ್ಮನನ್ನು ನೋಡ್ತಾ ನೋಡ್ತಾನೆ ದೇಹವನ್ನು ಬಿಟ್ಟಿದ್ದಾನೆ ಹಾಗೆಂತ. ದೊಡ್ಡ ಲಾಭ ಇದು ಹಾಗೆಂತ ದೇವತೆಗಳು ಹೊಗಳಿದರು. ಏತೌ ಹಿ ಪಾರ್ಷದಾವಸ್ಯ ಶಾಪಾದ್ ಯಾತಾವಸದ್ಗತಿಂ ಪುನಃ ಕತಿಪಯೇ ಸ್ಥಾನಂ ಪ್ರಪತ್ಸ್ಯೇತೆ ಹ ಜನ್ಮಭಿಃ. ಅಸ್ಯ ಪಾರ್ಷದೌ ಏತೌ, ಇವರು ಯಾರು? ಇವರು ಪರಮಾತ್ಮನ ದ್ವಾರಪಾಲಕರು. ಶಾಪಾತ್ ಅಸದ್ಗತಿಂ ಯಾತೌ, ಸನಕಾದಿಗಳ ಶಾಪದಿಂದ ಇಂತಹ ಒಂದು ಹಸಿರು ಯೋನಿಯಲ್ಲಿ ಹುಟ್ಟಿದ್ದಾರೆ. ಯೋನಿಂ ಪ್ರಾಪ್ತವಂತ. ಪುನಃ ಕತಿಪಯೈಹಿ ಜನ್ಮಭಿಃ, ಇನ್ನು ಕೆಲವು ಜನ್ಮಗಳು, ಕತಿಪಯೈಹಿ ಜನ್ಮಭಿಃ ಸ್ಥಾನಂ ಪ್ರಪತ್ಸ್ಯೇತೆ, ವೈಕುಂಠ ಸ್ಥಾನವನ್ನು ಅವರು ಮತ್ತೆ ಹೊಂದುವರು ಹಾಗೆಂತ ಅದನ್ನು ಕೂಡ ದೇವತೆಗಳು ಸ್ಮರಿಸಿಕೊಂಡ್ರು ಹಾಗೆ ಅಂತ. ನಮೋ ನಮಸ್ತೆ ಕಿಲ ಯಜ್ಞತಂತವೇ ಸ್ಥಿತೋ ಗೃಹೀತಾಮಲಸತ್ವಮೂರ್ತಯೇ ದಿಷ್ಟ್ಯಾ ಹತೋಯಂ ಜಗತಾಂ ಉರುಂತುದಸ್ತ್ವಪಾದ ಭಕ್ತ್ಯ ವಯಮೀಶ ನಿರ್ವೃತಾ. ದೇವತೆಗಳು ಪರಮಾತ್ಮನನ್ನ ಸ್ತೋತ್ರ ಮಾಡಿದರು. ದೇವಾಹ ಅವದನ್, ಹೇ ಈಶ, ಸರ್ವಸಮರ್ಥನಾದ ಸ್ವಾಮಿ, ಅಖಿಲ ಯಜ್ಞ ತಂತವೇ, ಸರ್ವಯಜ್ಞ ವಿಸ್ತಾರಕ ಅಂತ ಅರ್ಥ. ಯಜ್ಞವನ್ನ ವಿಸ್ತರಿಸುವವನು. ಆರಂಭದಲ್ಲಿ ಸಣ್ಣ ಪೂಜೆ ಇರ್ತದೆ, ವಿಸ್ತೃತವಾದ ಪೂಜೆ ಅಂತ ಒಂದು ಕ್ರಮ ಕೊಟ್ಟಿರ್ತಾರೆ ನೋಡಿ. ಪೂಜೆಯಲ್ಲೂ ಅನೇಕ ವಿಧವಾದ ಪೂಜಾ ಕ್ರಮಗಳು ಇದೆ. ಸಂಕ್ಷೇಪ ಪೂಜೆ ಅಂತನೂ ಇದೆ, ವಿಸ್ತಾರ ಪೂಜೆ ಇದೆ. ದೇವರು ಏನ್ ಮಾಡ್ತಾನೆ, ಆರಂಭದಲ್ಲಿ ಸಂಕ್ಷೇಪ ಪೂಜೆ ಮಾಡಿಸ್ತಾನೆ, ಸಂಕ್ಷೇಪ ಶ್ರವಣ ಮಾಡಿಸ್ತಾನೆ. ತದನಂತರ ಏನಾಗಬೇಕು, ಆ ಪೂಜೆ ವಿಸ್ತೃತ ಪೂಜೆ ಆಗಬೇಕು. ವಿಸ್ತೃತವಾದ ಶ್ರವಣ, ತ್ರಿವಿಕ್ರಮ ಬೆಳೆದಂಗೆ ಬೆಳಿತಾನೆ. ನಮ್ಮ ಸಾಧನೆಯು ಬೆಳಿಬೇಕು, ಸಾಧನೆಯನ್ನ ಬೆಳೆಸ್ತಾನೆ ದೇವರು. ಆ ರೀತಿಯಾಗಿ ಜಗತ್ಪಾಲನಾಯ ಗೃಹೀತ ಶುದ್ಧ ಸತ್ವಸ್ವರೂಪ, ಗೃಹೀತಾಮಲ ಸತ್ವಮೂರ್ತೆಯೇ, ಜಗತ್ತಿನ ಪಾಲನೆಗಾಗಿ ಅಂತ ಶುದ್ಧ ರೂಪವನ್ನ ಸ್ವಾಮಿ ಧರಿಸಿದ್ಯಾ, ನಿನಗೆ ತುಭ್ಯಂ ಪುನಃ ಪುನಃ ನಮಸ್ಕುರ್ಮಃ, ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ದಿಷ್ಟ್ಯಾ ಜಗತಾಂ ಅರುಂತುದಃ ಅಯಂ ಹತಃ ತ್ವತ್ಪಾದ ಭಕ್ತ್ಯಾ ವಯಂ ನಿರ್ವೃತಾಃ. ಮಹತಾ ಭಾಗ್ಯೇನ ಜಗತ್ ಪೀಡಕಃ ಏಷಃ ಅಸುರಃ. ನಮ್ಮ ಭಾಗ್ಯ ಇದು, ನಮ್ಮ ದೊಡ್ಡ ಭಾಗ್ಯ. ಅದರಿಂದಲೇ ಜಗತ್ತಿಗೆ ಪೀಡಕನಾದ ಈ ಅಸುರ ಅವನು ಸಂಹರಿಸಲ್ಪಟ್ಟಿದ್ದಾನೆ. ತವ ಚರಣ ಕಮಲ ಭಕ್ತಿಯ ವಯಂ ಸರ್ವೇ ಪರಮಸುಖಂ ಪ್ರಾಪ್ತಾಹ. ನಿನ್ನ ಪಾದ ಕಮಲದಲ್ಲಿ ಭಕ್ತಿಯನ್ನ ಮಾಡುವ ನಾವೆಲ್ಲರೂ ಕೂಡ ಇನ್ನು ಮುಂದೆ ಸುಖವಾಗಿ ಸಾಧನೆಯನ್ನ ಮಾಡಲಿಕ್ಕೆ ಅನುಕೂಲವಾಗ್ತದೆ. ಈ ಲೋಕ ಕಂಟಕನನ್ನ ನೀನು ಸಂಹಾರ ಮಾಡಿದ್ದಿ, ನಿರ್ವಿಘ್ನವಾಗಿ ನಾವು ಯಜ್ಞಗಳನ್ನ ಮಾಡ್ಲಿಕ್ಕಾಗ್ತದೆ ಅಂತ. ಭೂವರಾಹ ದೇವರು ಅಂದ್ರೆ ಯಜ್ಞಕ್ಕೆ ಸಂಬಂಧಪಟ್ಟ ರೂಪ ಅದು, ಯಜ್ಞವರಾಹ ಅಂತಾನೆ ಕರೀತಾರೆ. ಅಂತ ಯಜ್ಞವರಾಹನ ಪ್ರಸಾದದಿಂದಲೇ ನಾವು ನಿತ್ಯದಲ್ಲೂ ಯಜ್ಞ ಮಾಡ್ಲಿಕ್ಕೆ ಆಗ್ತದೆ.
ದಿನಯಜ್ಞ ಅಂತ ನಾವು ಮೊನ್ನೆ ನೋಡಿದ್ದೀವಿ. ಆ ರೀತಿಯಾದ ಯಜ್ಞವನ್ನ ಪ್ರತಿಯೊಬ್ಬರು ಮಾಡಬೇಕು ಎಂಬ ಅದನ್ನ ಆ ನಮಗೆ ಪರಮಾತ್ಮ ತಿಳಿಸಿಕೊಡ್ತಾನೆ. ಅದಕ್ಕೆ ಬಂದ ವಿಘ್ನಗಳನ್ನೆಲ್ಲ ನಾನು ಪರಿಹಾರ ಮಾಡ್ತೇನೆ ಅಂತ. ಅದು ಬರೀ ಆ ಕಾಲದಲ್ಲಿ ಹಿರಣ್ಯಾಕ್ಷ ಅಂತ ಮಾತ್ರ ತಿಳಿಬೇಡಿ. ಈಗಲೂ ಅಷ್ಟೇ ಶುದ್ಧ ಬುದ್ಧಿಯಿಂದ ಶುದ್ಧ ಮನಸ್ಕರಾಗಿ ಯಜ್ಞವನ್ನ ಮಾಡುವುದಕ್ಕೆ ಬಂದ ವಿಘ್ನಗಳನ್ನ ಸ್ವಾಮಿ ಪರಿಹಾರ ಮಾಡ್ತಾನೆ. ವಿಶ್ವಾಮಿತ್ರರ ಯಾಗವನ್ನ ಅದಕ್ಕೂ ಅನೇಕ ದೈತ್ಯರು ತೊಂದರೆ ಕೊಟ್ಟಾಗ ಸ್ವಾಮಿ ತಾನೇ ಆ ಯಜ್ಞವನ್ನು ಕೂಡ ನೆರವೇರಿಸಿದ. ಅದೇ ತರ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲೂ ಬರುತ್ತದೆ, ಯಜ್ಞವನ್ನ ಮಾಡಿದ್ರು ಹಾಗೆ ಅಂತ, ಪೂರ್ವಾಶ್ರಮ ತಮ್ಮನ ಸಮ್ಮುಖದಲ್ಲಿ ಹಾಗೆ ಅಂತ. ರೀತಿಯಾಗಿ ಮಹನೀಯರು ಮಾಡಿದ ಯಜ್ಞ ರಕ್ಷಣೆ ಅದು. ಅದನ್ನೆಲ್ಲ ಗಮನಿಸಿ ನಾವು ಕೂಡ ಯಜ್ಞವನ್ನ ಮಾಡುವವರಾಗಬೇಕು, ಪರಮಾತ್ಮನ ಕೃಪೆಯನ್ನ ಪಡೆಯಬೇಕು ಹಾಗೆ ಅಂತ ಹೇಳ್ತಾ, ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಏವಾಲಂ ವಿಷ್ಣುರ್ಮೇ ಪರಮ